Hello students. So ಈ ಕ್ಲಾಸ್ ಅಲ್ಲಿ ನಾವು ಪ್ರಿಪರೇಷನ್ ಆಫ್ ರಿವ್ಯಾಲ್ಯೂಯೇಷನ್ ಹೇಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. X and Y are the partners sharing a profit and loss in the ratio of 2:1. Their balance sheet as on 31st March 2019 is given. Share that liability credit are 20,000 and capital account X 10,000 and Y 80,000. So bills payable ಇಲ್ಲಿ ಮಿಸ್ ಆಗಿದೆ, that is 90,000 rupees ಅಂತ ನೀವು ಟ್ರೀಟ್ ಮಾಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಒಂದು ನಿಮಿಷ. Here that bills payable ನಾವು 2,20,000 ಅಂತ ತಗೊಳ್ಳಿ. ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಬಿಟ್ಟು ಹೋಗಿದೆ. ಸೊ 1,20,000 ಸಾರಿ. Here that creditors 20, capital 10 plus 80,000 ಇದೆ. ಸೊ ಅಲ್ಲಿಗೆ ಅದೇನಾಗುತ್ತೆ ಅಂತಂದ್ರೆ 90,000 plus 10,000 1,10,000 ಆಯ್ತು. ರಿಮೈನಿಂಗ್ 2,30,000 ಅಲ್ಲಿ ಬಿಲ್ಸ್ ಪೇಬಲ್ ಇಸ್ 1,20,000 ಅಂತ ಟ್ರೀಟ್ ಮಾಡ್ಕೊಳ್ಳಿ. ಅದೇ ತರ ಕ್ಯಾಶ್ 10,000, ಡೆಟಾಸ್ 21,000, RBD 1,000. RBD ಲೆಸ್ ಮಾಡಿದ್ರೆ ರಿಮೈನಿಂಗ್ 20,000 ಬರುತ್ತೆ. ಇನ್ವೆಸ್ಟ್ಮೆಂಟ್ 30,000, ಸ್ಟಾಕ್ 20,000, ಫರ್ನಿಚರ್ 50,000, ಪ್ಲಾಂಟ್ ಅಂಡ್ ಮೆಷಿನರಿ 40,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 60,000, ಟೋಟಲ್ 2,30,000. Here that further informations ನ ಕೊಟ್ಟಿದ್ದಾನೆ. On 1/4/2019 they admit Z for 1/4 share on the following terms. So Z ನ 1/4 share ಗೆ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಪ್ಲಾಂಟ್ ಅಂಡ್ ಮೆಷಿನರಿ ಡಿಕ್ರೀಸ್ ಬೈ 2,000. ಪ್ಲಾಂಟ್ ಅಂಡ್ ಮೆಷಿನರಿ ಏನಿದೆ ಕಡಿಮೆ ಆಗ್ತದೆ 2,000 rupees ಅಂತ ಹೇಳ್ತಿದ್ದಾನೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇಸ್ ಇನ್ಕ್ರೀಸ್ಡ್ ಬೈ 10,000. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಏನ್ ವ್ಯಾಲ್ಯೂ ಇದೆ ಅದು 10,000 ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಸ್ಟಾಕ್ ರಿವ್ಯಾಲ್ಯೂಡ್ ಅಟ್ 18,000. ಇಲ್ಲಿ ಸ್ಟಾಕ್ ಎಷ್ಟಿತ್ತು ಅಂತಂದ್ರೆ 20,000 ಇತ್ತು, 18,000 ಮಾಡ್ತಾ ಇದೆ, ಅಲ್ಲಿಗೆ 2,000 rupees ಕಡಿಮೆ ಆಗ್ತದೆ. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನೋ ಮೋರ್ ನೆಸೆಸರಿ ಅಂತ ಹೇಳ್ತಿದ್ದಾನೆ. ಇಲ್ಲಿ ಏನು RBD ಕ್ರಿಯೇಟ್ ಮಾಡಿದೀವಿ 1,000 ಅದು ಬೇಡ ತೆಗೆದಾಕಿ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿಗೆ ಡಾಟಾಸ್ 21,000 ಆಗುತ್ತೆ ಅಂತ. ಅನ್ರೆಕಾರ್ಡೆಡ್ ಲಯಬಿಲಿಟಿ ₹2,000 ಬ್ರಾಟ್ ಇನ್ ಟು ದ ಅಕೌಂಟ್. ಒಂದು ಲಯಬಿಲಿಟಿ 2,000 rupees ಬಿಟ್ಟೋಗಿದೆ, ಅದನ್ನ ರೆಕಾರ್ಡ್ ಮಾಡಿ ಅಂತ ಹೇಳ್ತಾನೆ. ಲಯಬಿಲಿಟಿ ಇನ್ಕ್ರೀಸ್ ಆಗ್ತಿದೆ. ಇನ್ಶೂರೆನ್ಸ್ ಪ್ರೀಪೇಡ್ ₹2,000. ಇನ್ಶೂರೆನ್ಸ್ ಅಡ್ವಾನ್ಸ್ ಆಗಿ ಪೇ ಮಾಡಿದ್ರೆ 2,000 rupees, ಅದು ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ರೆಂಟ್ ರಿಸೀವಬಲ್ 500, ಸ್ಯಾಲರಿ ಪೇಯಬಲ್ 1,000. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ. ರೆಂಟ್ ರಿಸೀವಬಲ್ ಅಂತಂದ್ರೆ ನಮಗೆ ಬರಬೇಕಾಗಿರುವಂತ ರೆಂಟ್ 500 rupees ಇನ್ನ ಬಂದಿಲ್ಲ, ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಸ್ಯಾಲರಿ ಪೇಯಬಲ್ 1,000, ಸ್ಯಾಲರಿ ಪೇ ಮಾಡಬೇಕಾಗಿರೋದು 1,000, ಲಯಬಿಲಿಟಿ ಆಗುತ್ತೆ. ಕಮಿಂಗ್ ಟು ದಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಇವ್ರ ಡೆಬಿಟ್ ಸೈಡ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಸೆಟ್ಸ್ ಡಿಕ್ರೀಸ್ ಆಗ್ತಿರೋದು ಮತ್ತೆ ಲಯಬಿಲಿಟಿ ಇನ್ಕ್ರೀಸ್ ಆಗಿರೋದನ್ನ ಎಂಟ್ರಿ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಅಸೆಟ್ ಇನ್ಕ್ರೀಸ್ ಆಗಿರೋದು, ಲಯಬಿಲಿಟಿ ಡಿಕ್ರೀಸ್ ಆಗಿರೋದನ್ನ ಎಂಟ್ರಿ ಮಾಡ್ತೀವಿ. ಸೊ ಹಿಯರ್ ದಟ್ ನೋಡಿ, ಫಸ್ಟ್ ಒನ್ ಪ್ಲಾಂಟ್ ಅಂಡ್ ಮೆಷಿನರಿ ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದಲ್ಲ, 2,000 rupees ಅದನ್ನ ಎಂಟ್ರಿ ಮಾಡಿದೀವಿ. ಸ್ಟಾಕ್ ಅಕೌಂಟ್ 20,000 ಇತ್ತು, ಅದನ್ನ 18,000 ಗೆ ವ್ಯಾಲ್ಯೂ ಮಾಡಿ ಅಂತಂದ್ರೆ 2,000 rupees ಡಿಕ್ರೀಸ್ ಆಯ್ತು, ಎಂಟ್ರಿ ಮಾಡಿದೀವಿ. ಟು ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಎಂಟ್ರಿ ಮಾಡಿಲ್ಲ ಇನ್ನ ಅಕೌಂಟಿಗೆ. ಸೊ ಅನ್ರೆಕಾರ್ಡೆಡ್ ಲಯಬಿಲಿಟಿ 2,000 rupees ಎಂಟ್ರಿ ಮಾಡಿದ್ವಿ. ನೆಕ್ಸ್ಟ್ ಸ್ಯಾಲರಿ ಪೇಯಬಲ್ 1,000 rupees ಪೇ ಮಾಡಬೇಕಿತ್ತು, ಅದನ್ನ ಪೇ ಮಾಡಿದೀವಿ. ಆಯ್ತಾ. ನೆಕ್ಸ್ಟ್ ಈ ಕಡೆ ಬಂದಾಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇನ್ಕ್ರೀಸ್ ಆಗ್ತಿದೆ 10,000 rupees. ಬೈ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 10,000 ಅಂಡ್ ಬೈ ಬ್ಯಾಡ್ ಡೆಟ್ಸ್ ರಿಕವರ್ಡ್. ಬ್ಯಾಡ್ ಡೆಟ್ಸ್ ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ಅಸೆಟ್ಸ್ ಇನ್ಕ್ರೀಸ್ ಆಗ್ತಿದೆ, 1,000 rupees ಹಾಕಿದೀವಿ. ಇನ್ಶೂರೆನ್ಸ್ ಪ್ರೀಪೇಡ್, ಇನ್ಶೂರೆನ್ಸ್ ಅಡ್ವಾನ್ಸ್ ಆಗಿ ಪೇ ಮಾಡಿದೀವಿ. ಸೊ 2,000 rupees ನಮ್ಗೆ ಇದಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಅಂಡ್ ಬೈ ರೆಂಟ್ ರಿಸೀವಬಲ್, ರೆಂಟ್ ಬರಬೇಕಾಗಿದೆ ನಮಗೆ 500 rupees ಎಂಟ್ರಿ ಮಾಡಿದ್ವಿ. ಸೊ ಇಷ್ಟನ್ನು ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ 13,500 rupees ಬರುತ್ತೆ. ಈ 13,500 ನ ಡೆಬಿಟ್ ಸೈಡ್ ಪೋಸ್ಟ್ ಮಾಡಿದಾಗ ಡಿಫರೆನ್ಸ್ 6,500 rupees ಉಳಿಯುತ್ತೆ. ಈ 6,500 rupees ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನ 6,500 rupees ಏನು ಉಳಿದಿದೆ ಅದನ್ನ ಓಲ್ಡ್ ಪಾರ್ಟ್ನರ್ಸ್ ಗೆ ಓಲ್ಡ್ ರೇಷಿಯೋಲಿ ನಾವು ಸಿಗ್ರಿಗೇಟ್ ಮಾಡಬೇಕಾಗುತ್ತೆ. ಓಲ್ಡ್ ರೇಷಿಯೋ ಏನು ಅಂದ್ರೆ 2:1, ಎಕ್ಸ್ ಮತ್ತೆ 2:1 ಅಲ್ಲಿ ಸಿಗ್ರಿಗೇಟ್ ಮಾಡಬೇಕು. ಇದು ಕ್ಯಾಲ್ಕುಲೇಷನ್ ಇದೆ ನೋಡಿ. 6,500 into 2/3 that leads to 4,333. and Y capital account 6,500 into 1/3 that leads to 2,167 rupees ಆಗುತ್ತೆ. ಸೊ ಈ ತರ ಮಾಡಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ನ ಕ್ಲೋಸ್ ಮಾಡಬೇಕು.